ಕನ್ನಡ ನಾಡಿನ ಸಾಂಸ್ಕೃತಿಕ ಹಾಗೂ ನಾಡಹಬ್ಬ ದಸರಾ ಮಹೋತ್ಸವವಾಗಿದ್ದು, ಈ ಹಬ್ಬದಲ್ಲಿ ರಾಕ್ಷಸರನ್ನು ಸಂಹರಿಸಲು ನವದುರ್ಗೆ ಅವತಾರ ತಾಳಿದ ದೇವಿಯನ್ನು ಆರಾಧಿಸಲಾಗುತ್ತದೆ. ದೇವಿಯು ರಾಕ್ಷಸರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸಿದ್ದನ್ನು ನಗರದ ಬಿಜೆಪಿ ಎನ್ಎಲ್ಎ ಅವರು ತಿಳಿದುಕೊಳ್ಳಬೇಕಿದೆ. ಹಲವು ವರ್ಷಗಳಿಂದ ಧಾರವಾಡದಲ್ಲಿ ಅವ್ಯಾಹತವಾಗಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದ ದಸರಾ ಉತ್ಸವಕ್ಕೆ ಕಡಪ ಮೈದಾನ ನೀಡಲು ಬಿಡದೆ ಅಡ್ಡಿಪಡಿಸುತ್ತಿರುವ ಶಾಸಕ ಬೆಲ್ಲದ ಅವರು ಎಲ್ಲಾ ನಾನೇ ಎಂದು ಅಹಂಕಾರದಿಂದ ರಾಕ್ಷಸೀಯ ವರ್ತನೆ ತೋರುತ್ತಿದ್ದಾರೆ. ಇಂತಹ ವರ್ತನೆಯನ್ನು ಸಂಹರಿಸಿಯೇ ಸಿದ್ಧ ಎಂದು ಧಾರವಾಡದ ಜನತೆಯ ರೂಪದಲ್ಲಿ ಬೆಲ್ಲದ ಅವರಿಗೆ ದೇವಿಯ ಮಹಿಮೆಯನ್ನು ತೋರಿಸುತ್ತಾರೆ. ಮತ್ತು ಇಲ್ಲಿ ಬಂದಂತ ಎಲ್ಲ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರದಿಂದ ಕಾರ್ಪೊರೇಟರ್ ಆದಂತ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಬಯಸ್ತೇನೆ. ಇದು ಪಕ್ಷಾತೀತ ಹೋರಾಟ. ಇವತ್ತ ಹುಣಸಿ ಮರದವರು ಇಲ್ಲಿ 19 ವರ್ಷದಿಂದ ದಸರಾ ಉತ್ಸವ ಜಂಬೂ ಸವಾರಿ ಮಾದರಿಯಾಗಿ ಮೈಸೂರು ಹೆಂಗ್ ಮಾದರಿ ಐತಿಲ್ಲ ಆ ಮಾದರಿಯಾಗಿ ಇಲ್ಲಿ ಮಾಡ್ಕೊಂಡು ಬಂದಾರ. ನಾನು ಸುಮಾರು 20 ವರ್ಷ ಅಲ್ಲಿ ಕಾರ್ಪೊರೇಷನ್ದಾಗ ಇದ್ದಾಗ ಅವ್ರಿಗೆ ಪ್ರತಿ ಸಲ ನಾವು ರೀಸನೇಬಲ್ ರೇಟ್ನಾಗ ನಾನು ಪಾಂಡುರಂಗ್ ಪಾಟೀಲ್ ದಾನಪ್ಪ ಕಬ್ಬೇರ್ ಇವರೆಲ್ಲರೂ ಕೂಡಿ ಕೊಡ್ತಿದ್ವಿ. ಇವತ್ತೇನಾಗೈತಿ, ಅಹಂ ಅನ್ನೋ ರಾಕ್ಷಸ ಹುಟ್ಟಿದಾನ ಇಲ್ಲಿ ಭಸ್ಮಾಸುರ. ಅಹಂ ಬ್ರಹ್ಮಾಸ್ಮಿ ಅಹಂ ಎಲ್ಲ ಅಂತೇಳಿ ಹುಟ್ಟಿದಾನ. ಆ ರಾಕ್ಷಸಂದ ಏನಪ್ಪಾ ಅಂತಂದ್ರ ಧಾರವಾಡದ ಅಂಬಾನಿ ಅವರು, ಧಾರವಾಡದ ಅಡಾನಿ. ಯಾರಿಗ ಗೊತ್ತ ನಾಳೆ ಕಾರ್ಪೊರೇಷನ್ ಕಡಪ ಮೈದಾನ ಮತ್ತು ಕಲಾಭವನ್ ಖರೀದಿ ಮಾಡೋ ಲೆಕ್ಕದಾಗಿದ್ದಾರೋ ಯಾರಿಗ ಗೊತ್ತ. ಇಲ್ಲಿ ಶಾಸಕರಿಗೆ ಅಹಂ ಅನ್ನೋದು ಹುಟ್ಟೈತಿ, ಪ್ರಿಸ್ಟೇಜ್ ಅನ್ನೋದು ಹುಟ್ಟೈತಿ. ಏನ್ ಪ್ರಿಸ್ಟೇಜ್ ಪಾ ಅಂತಂದ್ರ ಈ ಸಲ ಜಂಬೂ ಸವಾರಿ ಮಾಡುವಂಗಿಲ್ಲೇ 2008 MLA ಆಗ್ಯಾರ ಡಿಲಿಮಿಟೇಷನ್ದಾಗ ಅವರು. ಆದ್ಮೇಲೆ ಇವತ್ತಿನ ಮಠ ಕಲಾಭವನ್ 2 ಸರ್ಕಾರ ಬಿಜೆಪಿ ಬಂದು ಕಲಾಭವನ್ ಇವತ್ತಿನ ಮಠ ಆಗಿಲ್ಲ. ಇವರು ಜನರೊಳಗೆ ಏನು ಹಿಂದೂ 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 ಗುತ್ತಿಗೆ ಹಿಡ್ದಾರ. RSS ಖುಷಿ ಮಾಡಾಕ ನಮ್ಮಲ್ಲಿ ಇದ್ರಾಗಿನ ದರ್ಗಾ ಸುದೇ ಕೆಡವಾಕ ಕಾರಣೀಭೂತರ. ಇವತ್ತು ದಸರಾ ಹಬ್ಬ ಯಾರ ಮನಿ ಸತ್ತಲ್ಲ, ದಸರಾ ಹಬ್ಬ ಸಾರ್ವಜನಿಕರದು. ಇವತ್ತಿಲ್ಲಿ ಕಾಯಂ ಮಾಡ್ತಾ ಇರುವ ಹುಣಸಿ ಮರದವರು ಅವ್ರಿಗೆ ತೊಂದರೆ ಆದಾಗ ಇದು ಸ್ಟ್ರೈಕಿಗೆ ಕೂಡ ಅಂದಾಗ ನಾನು ಬಂದ್ ಕೂತೆ. ಇವತ್ತಿಂದ ರಾಕ್ಷಸನ ಸಂಹಾರ ಮಾಡಕ್ ದಸರಾ ಆಗೈತಿ. ಧಾರವಾಡದ ಬೆಲ್ಲದ ಒಬ್ಬ ದೊಡ್ಡ ರಾಕ್ಷಸ, ಗೋಮುಖ ವ್ಯಾಘ್ರ ರಾಕ್ಷಸ, ಅವನು ಸಂಹಾರ ಮಾಡಕ್ ಇವತ್ತು ದಸರಾ ಮುಹೂರ್ತ ಫಿಕ್ಸ್ ಆಗೈತಿ. ಇವತ್ತು ದಸರಾ ಮುಹೂರ್ತಕ್ಕ ಅವರಲ್ಲಿ ನಮ್ಮ ಸರ್ಕಾರ ಇದ್ದ, ನಮ್ಮ ಆಡಳಿತ ಇದ್ದ, ನಮಗ ಮ್ಯಾಲ್ ತೋರಿಸಿ ಅವರಲ್ಲಿ ಕಮಿಷನರ್ಗ ಮೇಯರ್ಗ ಕೊಡ್ದಂಗ ಆಟ ಆಡಕತ್ತಾರ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದೆ, ನಾವು ಹೋರಾಟಕ್ಕೆ ಇಳಿತೇವ್ರಿ, ಇವತ್ತು ನಮಗ್ ಬಾಳ ತ್ರಾಸ ಆಗೈತಿ, ಜನ ನಾನು ಕೇಳಾಕತ್ತಾರ ಅಂತ ಹೇಳಿ ಇವತ್ತು ಹೋರಾಟ ಸಾಂಕೇತಿಕ ಇದೆ. ಇವತ್ತಿನ ಹೋರಾಟ ಟೆಂಡರ್ ಕೊಡಾಕ ಬರಲ್ಲ, ಅದ ಪ್ರಕ್ರಿಯೆ ಪ್ರಕಾರ. ಒಂದೇದು ಈ ಕಡಪ ಮೈದಾನ ಇತಿಹಾಸ ಗೊತ್ತೈತೇನ್ರಿ ಬೆಲ್ಲದವ್ರೆ? ಇಲ್ಲಿ ಸ್ವಾತಂತ್ರ್ಯ ಚಳವಳಿ ನಡಿಲಿಕ್ಕೆ ಭಾಷಣ ಮಾಡೋಕೆ ಪಬ್ಲಿಕ್ ಪ್ಲೇಸ್ ಇರ್ಲಿ ಅಂತ ಹೇಳಿ ಕಡಪ ಅನ್ನೋರು ಒಬ್ರು ದಾನ ಕೊಟ್ಟಾರ. ಈ ಜಾಗ ಕಡಪ ಅನ್ನೋರು ಈ ದಾನ ಕೊಟ್ಟಂತ ಜಾಗ ದಾನ ಕೊಟ್ಟದ ಹೋಗಿ ಇವ 3 ಕೋಟಿ ಕೆಲಸ ಮಾಡಿ ಅದ್ರಾಗ ಭ್ರಷ್ಟಾಚಾರ ಮಾಡಕ್ ನಿಂತಾನ. ಜನರ ಆಸ್ತಿ ನುಂಗಾಕ್ ಕೂಡಬೇಡ್ರಿ ಬೆಲ್ಲದವ್ರೆ. ಈ ಆಸ್ತಿ ಕಡಪ ಮೈದಾನ ಜನರಿಗಾಗಿ, ಸ್ವಾತಂತ್ರ್ಯ ಯೋಧರಿಗಾಗಿ ಸ್ವಾತಂತ್ರ್ಯ ಭಾಷಣ ಮಾಡ್ಲಿಕ್ಕೆ ಕೊಟ್ಟಾರ. ಜಗನ್ನಾಥರಾವ್ ಜೋಶಿ ನಿಮ್ ಪಕ್ಷದವ್ರ, ಅಟಲ್ ಬಿಹಾರಿ ವಾಜಪೇಯಿ ನಿಮ್ ಪಕ್ಷದವ್ರ, ಅಡ್ವಾಣಿ ನಿಮ್ ಪಕ್ಷದವ್ರ, ಇಂದಿರಾ ಗಾಂಧಿ ನಮ್ ಪಕ್ಷದವ್ರು ಇಲ್ಲಿ ಐತಿಹಾಸಿಕ ಭಾಷಣ ಮಾಡ್ಯಾರಿ. ಮಹಾತ್ಮ ಗಾಂಧಿ ಸುದಕ್ಕೆ ಇಲ್ಲಿ ಬಂದ್ ಹೋಗ್ಯಾರಿ. ಬೆಲ್ಲದವ್ರು ಇದು ಬಂದ್ ಮಾಡಕ್ ನಿಂತಿರಿ. ಇವತ್ತು ಕೈ ಮುಗಿದ್ ಕೇಳ್ಕೊತೇನೆ, ಇವತ್ತು ಸಹಿ ಚಳವಳಿ ಆಗೈತಿ, ನಮ್ಗೆ ಅಲ್ಲಿ ದಸರಾ ಉತ್ಸವ ಮಾಡಕ್ ಕೊಡ್ರಿ, ನಾವ್ ಮಾಡ್ತೇವೆ ಅನ್ಕೋ. ರಾತೋರಾತ್ ಕಾಂಟ್ರಾಕ್ಟರ್ ಹೇಳಿ, ಅದು ಇಲ್ಲಿಗಲ್ ಕಾಂಟ್ರಾಕ್ಟರ್ ಟೆಂಡರ್ ಪ್ರಕ್ರಿಯೆ, ಅದು ಹೇಳಿ ಅವ್ರಿಗೆ ಉಸುಕ್ ಹಾಕು, ಕಡಿ ಹಾಕು, ನಾಳೆ ತೆಗ್ಯಾಕ ಮಾಡ್ದಂಗ ಹಾಕು ಅಂತ ಇಂಥವೆಲ್ಲ ಹೇಳಾಕತ್ತೀರಿ. ಇವತ್ತು ನಾವು
ಇವತ್ತು ಸಾಂಕೇತಿಕವಾಗಿ ಕೂತೇವೆ, ಇನ್ನು ದೊಡ್ಡ ಪ್ರಮಾಣದಾಗ ನಾವು ಮಾಡ್ತೇವೆ. ಕಮಿಷನರ್, ಯು ಆರ್ ನಾಟ್ ಏಜೆಂಟ್ ಆಫ್ ಬೆಲ್ಲರ್, ಯು ಆರ್ ನಾಟ್ ಏಜೆಂಟ್ ಆಫ್ ಮೇಯರ್, ಯು ಆರ್ ಎ ವರ್ಕರ್ ಆಫ್ 20 lakhs ಪೀಪಲ್ ಅಂತ ನಿಮ್ಮ ಮುಖಾಂತರ ಹೇಳ್ತೇನೆ. ಕಮಿಷನರ್, ನೀನು ಕಾನೂನಿನ ಚೌಕಟ್ಟಿನಾಗ ಮಾಡಪ್ಪ, ಬೆಲ್ಲದ ಖುಷಿ ಮಾಡುವಂತದ್ ಮಾಡ್ಬೇಡ. ಕಮಿಷನರ್, ಮೇಯರ್ ನೀ ಕೈಗೊಂಬೆ ಅಲ್ಲಮ್ಮ, ನೀನು ಮೇಯರು ಪ್ರಥಮ ಪ್ರಜೆ, ಬೆಲ್ಲದ ಮನಿ ಪ್ರಥಮ ಪ್ರಜೆ ಅಲ್ಲ. ನೀನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆ ಪ್ರಥಮ ಪ್ರಜೆ. ನೀನೇ ತಾಯಿ, ನೀನೇ ತಂದಿ ನಮಗೆ, ನೀನೇ ಹಿಂಗ್ ಕೈಗೊಂಬೆ ಆದ್ರೆ ಏನಮ್ಮ? ಇವತ್ತು ಹೇಳ್ಬೇಕು, ಇವತ್ತು ರಾಣಿ ಕಿತ್ತೂರು ಚೆನ್ನಮ್ಮ ಹುಟ್ಟಿದ್ ನಾಡಿದು. ಕಿತ್ತೂರು ಚೆನ್ನಮ್ಮ ರಾಣಿಗತೆ ಹೇಳಮ್ಮ, ಇವತ್ತು ಹೇಳಮ್ಮ, ಕಿತ್ತೂರು ಚೆನ್ನಮ್ಮ ರಾಣಿಗತೆ ಹೇಳು. ನ್ಯಾಯ ಹೇಳಿದೆ ಅಲ್ಲಿ ಇರ್ತೇನೆ ಅಂತ ಹೇಳು. ಮೇಯರ್ 12 ತಿಂಗಳಾದ ಕೂಡ ಡೌನ್ ತೊಳಗಿಸ್ತಾರೆ. ಕಾಯ್ದೆಯಿಂದ ಅಧಿಕಾರ ಶಾಶ್ವತ ಅಲ್ಲ, ಜನರ ಸೇವೆ ಶಾಶ್ವತ. ಮೇಯರ್ ಅವರೇ, ನಿಮ್ಗೆ ಮುಖಾಂತರ ಹೇಳ್ತಾ ಇದ್ದೇನೆ, ಇವತ್ತು ಎಚ್ಚರಿಕೆ ಗಂಟೆ ಹೊಡೆದಿದೆ. ಅಧಿಕಾರ ಶಾಶ್ವತ ಅಲ್ಲ, ಇನ್ನು 6 ತಿಂಗಳು ಇರ್ಬೋದು. ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ, ಸಂಸ್ಕೃತಿ ಉಳ್ಸಾಕ ಅಂತೇಳಿ ನಾವೆಲ್ಲರ ಕೈ ಮುಗಿದು ಕೇಳ್ಕೊತೀನಿ. ಇವತ್ತು ಈ ಹೋರಾಟ ಸ್ಟಾರ್ಟ್ ಆಗೈತಿ. ಸಹಿ ಸಂಗ್ರಹಣೆ ಇವತ್ತಿಂದ ಎಲ್ಲ ಗಾಡಿ ನಿಲ್ಲಿಸ್ತೇವೆ, ಸಹಿ ಮಾಡ್ಕೋತೇವೆ. ನಾಳೆ ಮತ್ ಇನ್ನೂ ಬೇರೆ ರೀತಿ ಹೋರಾಟ ಮಾಡ್ತೇವೆ. ಕಮಿಷನರ್, ಇನ್ನು 3 ಗಂಟೆ ಒಳಗೆ ಇಲ್ಲಿ ಬರ್ಲಿಲ್ಲ ಅಂದ್ರ ನಾವು ನಿಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ಏನ್ ಮಾಡ್ಬೇಕಂತ ಶಕ್ತಿ ತೋರಿಸ್ತೇವೆ ಅಂತ ಹೇಳಿ ಹಾಗೂ ಸಾರ್ವಜನಿಕರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಎಲ್ಲ ಇಲ್ಲಿ ಇವತ್ತೇನು ಸೇರ್ಪಡೆಯಾಗಿ ನಮ್ಮ ಒಂದು ದಸರಾ ಉತ್ಸವಕ್ಕೆ ಪ್ರತಿ ವರ್ಷ ವಸ್ತು ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೆ, ಅದಕ್ಕಾಗಿ ನಾವು ದಸರಾ ಉತ್ಸವದ ಅಂಗವಾಗಿ ತಗೊಂತಿದ್ದೀವಿ. ಇವತ್ತು ಕಳೆದ 18 ವರ್ಷಗಳಿಂದ ದಸರಾ ವಸ್ತು ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಡಪ ಮೈದಾನದಲ್ಲಿ ಮಾಡ್ತಾ ಬಂದಿದೆ. ಹಿಂದಿನ ಮೇಯರ್ ಆಗಿರ್ತಕ್ಕಂಥ ಪಾಂಡುರಂಗ ಪಾಟೀಲರಾಗ್ಲಿ, ನಮ್ಮ ಮಾಜಿ ಮೇಯರ್ ಆಗಿರ್ತಕ್ಕಂಥ ದಾನಪ್ಪ ಕಬೀರವರಾಗ್ಲಿ, ಹಿಂದಿನ ಸದಸ್ಯರಾಗಿರ್ತಕ್ಕಂಥ ದೀಪಕ್ ಚಿಡ್ಜಿಯವರಾಗ್ಲಿ, ಬಹಳ ಜನ ಕಾರ್ಪೊರೇಟರ್ಸ್ಗಳು ಸಹಾಯ ಮಾಡಿ, ಇಲ್ಲ ಅಲ್ಲಿ ಏನು ನಾವು ದರ ನಿಗದಿ ಮಾಡಿದ್ದೇವೆ ಆ ದರಕ್ಕೆ ಅರ್ಧದಷ್ಟು ರಿಯಾಯಿತಿ ದರದಲ್ಲಿ ಕೊಡ್ಬೇಕಂತಿದ್ರು. ನಾವು ರಿಯಾಯಿತಿ ದರನ ಇಲ್ಲಿವರೆಗೂ 16-17 ವರ್ಷದಾಗ 1 ಕೋಟಿ ರೂಪಾಯಿ ಕೊಟ್ಟಿವಿ. 1 ಕೋಟಿ. ನಾವು ನನ್ನ ಮನೆ ಲೆಕ್ಕ ತೆಗೆದು ಎಲ್ಲ ಪ್ರತಿ ವರ್ಷ ಯಾವ್ಯಾವ ಹಣ ಎಷ್ಟೆಷ್ಟು ತುಂಬಿದೀವಿ ಅಂತ. ಇವತ್ತು 10,50,000 ಮಾಡಿದ್ದಾರೆ. ಮೊದಲೊಮ್ಮೆ ಹಿಂಗ ಮಾಡಬಾರ್ದು ಅಂತ ಅರವಿಂದ್ ಬೆಲ್ಲದವರು ದುಷ್ಟಶಕ್ತಿ 19ರಾಗ ನಾವು ಪೆಂಡಲ್ ಹಾಕಿದ ಮೇಲೆ ಹೊಸ ದರ ನಿಗದಿ ಮಾಡಿ ಖಾಲಿ ಮಾಡ್ರಿ ಅಂತೇಳಿ 13 ಲಕ್ಷ ರೂಪಾಯಿ ತುಂಬಿಸಿದ್ರು. ಇವರ ಉದ್ದೇಶ ಧಾರವಾಡದಾಗಿನ ಸಂಸ್ಕೃತಿ ಉಳಿಬಾರ್ದು, ಯಾರು ಸಂಘಟನಾತ್ಮಕವಾಗಿರಬಾರ್ದು, ಯಾರಿಗೂ ಸರ್ಕಾರಿ ಸೌಲಭ್ಯಗಳು ಸಿಗಬಾರ್ದು, ಇವ್ರ ಮನೆಯಾಗ ಹೋಗಿ ಇವ್ರ ಕೈಗೊಂಬೆ ಆಗಿದ್ದು ಮಾತ್ರ ನಡಿಬೇಕು ಅನ್ನುವಂತ ಒಂದು ದುಷ್ಟ ವಿಚಾರದಲ್ಲಿ ಹೊಂದಿರತಕ್ಕಂಥದ್ದು. 365 ದಿವಸದಾಗ 200 ದಿವಸ ಇವ್ರು ಈ ಊರಾಗಿರಂಗಿಲ್ಲ, ವಿದೇಶಗಳಲ್ಲಿ ಇರ್ತಾರ, ಬೇರೆ ಬೇರೆ ವ್ಯವಹಾರಕ್ಕೆ ಹೋಗ್ತಾರ, ತಮ್ದು ಏನೇನೋ ಮಾಡ್ಕೊಂತಾರ. ಆದ್ರ ಈ ಊರಿನ ಸಮಸ್ಯೆ, ನಾಗರಿಕರ ಸಮಸ್ಯೆ, ಜನರ ಸಮಸ್ಯೆ ಅವ್ರಿಗೆ ಗೊತ್ತಿಲ್ಲ. ಭಾಷಾ ಬಹಳ ಚಂದ ಮಾಡ್ತಾರ. ವಿಧಾನಸೌಧದಾಗ ಧಾರವಾಡದಾಗ ಒಂದು ಬಾರ್ ಆಗೈತೆ ಅಂತ ಎಲ್ಲ ಮನೆ ಮಾಡಿದ್ರು. ವಿಧಾನಸೌಧದಾಗ ಒಂದು ಬಾರ್ ಎಲ್ಲೇ ಕರ್ನಾಟಕ ವಿಶ್ವವಿದ್ಯಾಲಯ ಮುಂದೆ ಆಗೈತೆ ಅಂತೇಳಿ 140 ಬಾರ್ಗಳದ ಈ ಧಾರವಾಡದಾಗ. 45 ವರ್ಷ MLA ನೀವು ಅಪ್ಪ ಮಕ್ಕಳು ಅದಿರಿ, ಮತ್ತೆ ಏನು ಮಾಡಿದ್ರಿ ಹೆಂಗಾರ? ಇದಕ್ಕೆ ಕಾರಣ ಯಾರು? ನಾವು ನೀವ ಸಾರ್ವಜನಿಕರ ಕಡಪ ಮೈದಾನದಾಗ ನಾವು ಕಾರ್ಯಕ್ರಮ ಮಾಡ್ತೇವಂದ್ರ ಮೇಯರ್ ಮತ್ತು ಕಮಿಷನರ್ಗೆ, ಮೇಯರ್ಗೆ ಸನ್ಮಾನ್ಯ ಜೋಶಿ ಅವ್ರು ಫೋನ್ ಮಾಡಿ 10.5 ಲಕ್ಷ ಏನ್ರಿ ಅಷ್ಟಾಗಿ ತುಂಬಿಸ್ಕೊಡಕತ್ತೀರಿ ನೋಡಿ ಹಿಡೀರಿ ಅಂತ ಹೇಳಿದ್ರ, ಆಯ್ತು ಸರ ಮಾಡ್ತೇನೆ ನಾ ಕೊಡಿಸ್ತೇನೆ ಅಂತ ಹೇಳಿದ ಹೆಣ್ಮಕ್ಳು ಇವ್ರ ಫೋನಿಗೆ ಟರ್ನ್ ಆಗ್ಬಿಡ್ಲಕ್ಕಿ. ಮೇಯರ್ ಇವ್ರ ಫೋನಿಗೆ ಟರ್ನ್. ಕಮಿಷನರ್ ಸಾಹೇಬ್ರು ಫೋನ್ ಮಾಡಿ ಆ ಕಾಂಟ್ರಾಕ್ಟರ್ಗೆ ಇಮಿಡಿಯೇಟ್ಲಿ ನೀನು ಸರಿಯಾಗಿ ಮಾಡು, ದಸರಾ ಉತ್ಸವ ಮಾಡ್ಬೇಕು ನಾಡಪ್ಪ ಅಂತ ಹೇಳಿದವರು ಇವತ್ತಿನವರೆಗೂ ರಸೀಟ್ ಕೊಡ್ತಾ ಇಲ್ಲ. ಇವತ್ತವರೆಗೂ ಕೊಟ್ಟೇನೆ ಅಂತಿಲ್ಲ, ಬಿಟ್ಟೇನೆ ಅಂತಿಲ್ಲ. 12ನೇ ತಾರೀಕಿಂದ ಪ್ರಾರಂಭ ಮಾಡ್ತೇವೆ, 3 ತಿಂಗಳಿಂದ ಕೊಟ್ಟೇವ್ ನಾವು. 3 ತಿಂಗಳಿಂದ ಕೊಟ್ಟರು ಇವತ್ತವರೆಗೂ ಅದು ಕೊಟ್ಟಿಲ್ಲ, ಪತ್ರಿಲ್ಲ. ಇದು ಯಾವ ಆಡಳಿತ ಕಮಿಷನರ್ ಅವ್ರೆ? ಒಂದು ಕೊಟ್ಟೇನಾರ ಅಂತ ಹೇಳ್ಬೇಕು, ಇಲ್ಲ ಬಿಟ್ಟೇನಾರ ಅಂತ ಹೇಳ್ಬೇಕು. ಇದ್ರದ್ದು ನನ್ನ ಹತ್ರ ಕಾಪಿ ಇದೆ, ರೆಸಲ್ಯೂಷನ್ ಪಾಸ್ ಮಾಡಿದ ಕಾಪಿ.
ಅದಕ್ಕೆ ಬೆಲೆ ಏನು ಉಳಿತು? 82 ಮಂದಿ ಕಾರ್ಪೊರೇಟರ್ಗಳು ನಿರ್ಧಾರ ತಗೊಂಡಿರ್ತಾರ ಈ ಊರಾಗ ಏನ್ ಆಗ್ಬೇಕಂತೇಳಿ. ಇವತ್ತು ಇನ್ನೂ ಒಂದು ಮಾಡ್ತಾ ಇದಾರ. ಇವತ್ತು ಧಾರವಾಡದಲ್ಲಿ ಇರ್ತಕ್ಕಂಥ ಕಡಪ ಮೈದಾನ ಬೆಲೆ ನಿಮಗೆ ಇದು 60,000 ಸ್ಕ್ವೇರ್ ಫೀಟ್ ಐತಿ. 5 ರೂಪಾಯಿಗೆ ಸ್ಕ್ವೇರ್ ಫೀಟ್ ಇದು ಬಾಡಿಗೆ. 60,000 ಇಂಟು 5,000 ಎಷ್ಟಾತ ಹೇಳ್ರಿ? 5 ರೂಪಾಯಿ ಎಷ್ಟಾತ? 3 ಲಕ್ಷ ಪರ್ ಡೇ ಇದರ ದರ. ಪರ್ ಡೇ 3. ಯಾರೂ ಬರಬಾರ್ದು ಅಷ್ಟು ದರವನ್ನ ಇವತ್ತು ಏಕಾಏಕಿ ಏರಿಸಿದ್ದಾರೆ. ಅದ್ರ ಜೊತೆಗೆ ಹುಬ್ಬಳ್ಳಿಯಾಗ ಒಂದು ನೆಹರು ಮೈದಾನ ಐತಿ, ಅದರ ಬೆಲೆ ವಿದ್ಯಾರ್ಥಿಗಳಿಗೆ 100 ರೂಪಾಯಿ, ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ 200, ಇವು ಕಾಲೇಜ್ ವಿದ್ಯಾರ್ಥಿಗಳಿಗೆ 1,000, ಸಣ್ಣ ಸಂಸ್ಥೆಗಳಿಗೆ 2,000, ಮತ್ತು ಏನೋ ದೊಡ್ಡ ಕಾರ್ಯಕ್ರಮ ಇದ್ರೆ 4,000, ಸಂಗೀತ ಕಾರ್ಯಕ್ರಮ ದೊಡ್ಡ ಪ್ರಮಾಣ ಟಿಕೆಟ್ ಹಚ್ಚಿದ್ರೆ 20,000 ಬೆಲೆಗೆ ಐತಿ. ಧಾರವಾಡದಾಗ ಒಂದು ದಿನಕ್ಕೆ ಇದು ಏನು ಇಲ್ಲಿ ಹೋಗ್ಬಿಟ್ರೆ ಬಾಯಿ ಮುಚ್ಕೊಂಡು ಅವ್ನು ಉಸಿರು ಸಾಯ್ತಾನ, ಆ ಪರಿಸ್ಥಿತಿ ಒಳಗೆ ಐತಿದು. ಇದಕ್ಕೆ 3 ಲಕ್ಷ ರೂಪಾಯಿ ಬೆಲೆ ಇಟ್ಟಾರ. ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಆಗೈತಿ. ಅದಕ್ಕೆ ನಾವು ಇಷ್ಟ ಹೇಳ್ತೇವೆ, ದಸರಾ ಉತ್ಸವಕ್ಕೆ ಕೂಡಲೇ ಮಾನ್ಯ ಕಮಿಷನರ್ ಅವರು ಕ್ರಮ ತಗೋಬೇಕು ಮತ್ತು ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತೇನೆ. ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ದೀಪಕ ಚಿಂಚೋಡೆ ಅವರು ಪರೋಕ್ಷವಾಗಿ ಎಚ್ಚರಿಸಿದರು. ಮೈದಾನದಲ್ಲಿ ವಾಜಪೇಯಿ, ಅಡ್ವಾಣಿಯವರಂತೆ ನಿಮ್ಮ ಪಕ್ಷದ ದಿಗ್ಗಜರು, ಇಂದಿರಾ ಗಾಂಧಿಯವರಂತೆ ಕಾಂಗ್ರೆಸ್ ದಿಗ್ಗಜರು, ರಾಜ್ಯದ ಏಕೀಕರಣದ ರೂವಾರಿಗಳು ಭಾಷಣ ಮಾಡಿದ್ದಾರೆ. ತಿಳಿದುಕೊಳ್ಳಿ ಬೆಲ್ಲದವರೇ, ರಾಜ್ಯದಲ್ಲಿ ನಮ್ಮದೇ ಸರ್ಕಾರವಿದ್ದಾಗಲೂ ಉಸ್ತುವಾರಿ ಸಚಿವ ಲಾಡ್ ಅವರಿಗೂ ಕಡಪ ಮೈದಾನದ ಕುರಿತು ಬಾಯಿ ಮುಚ್ಚಿಸುವ ಕೆಲಸ ಮಾಡುತ್ತಿದ್ದೀರಲ್ಲ, ನಿಮ್ಮಶಕ್ಕೆ ನೀವು ಏನು ತಿಳಿದಿದ್ದೀರಿ ಎಂದು ಪ್ರಶ್ನಿಸಿದರು. 20 ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗುರುರಾಜ್ ಹುಣಸಿಮಠ ಮತ್ತು ಅವ್ರ ತಂಡದವರು ಆಚರಣೆ ಮಾಡ್ಕೊತಾ ಬಂದಿದ್ದ. ಈ ಒಂದು ಸಂದರ್ಭದೊಳಗ ಇಡೀ ರಾಜ್ಯದ ತುಂಬಾ ವಿಶೇಷವಾಗಿ ಮೈಸೂರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಒಂದು ನೇತೃತ್ವದಲ್ಲಿ ನಾಡ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರ. ಅದಕ್ಕೆ 10 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಇವತ್ತು ಆ ಹಬ್ಬವನ್ನು ಮಾಡ್ತಾರೆ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಗುರುರಾಜ್ ಹುಣಸಿಮಠ ಮತ್ತು ಅವ್ರ ತಂಡ ಕಳೆದ 20 ವರ್ಷಗಳಿಂದ ಈ ಭಾಗದ ಜನರಿಗಾಗಿ ಯಾವ ರೀತಿ ಮೈಸೂರಲ್ಲಿ ಈ ದಸರಾ ಉತ್ಸವ ನಡೀತದೆ ಅದೇ ರೀತಿ ಈ ಹಬ್ಬವನ್ನ ಕಳೆದ 20 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಏಕಾಏಕಿ ಈ ವರ್ಷ ಅವರು ಪ್ರತಿ ವರ್ಷ 20 ವರ್ಷಗಳಿಂದ ಈ ಕಡಪ ಮೈದಾನದಲ್ಲಿ ತಮ್ಮ ವಸ್ತು ಪ್ರದರ್ಶನವನ್ನ ಮಾಡಿಕೊಂಡು ಅದರ ಜೊತೆಗೆ ಈ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇವತ್ತು ಏಕಾಏಕಿ ಏನು ಮಾನ್ಯ ಆಯುಕ್ತರು ಮತ್ತು ಈಗಿನ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿ ಮತ್ತು MLA ಅವರು ಸೇರಿ ಇದನ್ನೇನು ವಿರೋಧ ಮಾಡಿ ಕೊಡಬಾರ್ದಂತ ನಿರ್ಣಯ ಮಾಡ್ತಾ ಇದ್ದಾರ, ಅದು ಖಂಡನೀಯ. ಈ ಸಂದರ್ಭದಲ್ಲಿ ನಾವು ಇವತ್ತಿಗೂ ಇಲ್ಲಿವರೆಗೂ ನಾವು ಈ ಒಂದು ಇದರಲ್ಲಿ ಪಾಲ್ಗೊಂಡಿಲ್ಲ. ಆದ್ರೆ ನಾನು ವಿನಂತಿ ಮಾಡ್ತೇನೆ, ಇಲ್ಲಿ ಮೈಸೂರಿನಲ್ಲಿ ಏನ ದಸರಾ ಉತ್ಸವ ನಡೆಯುತ್ತೆ ಅದೇ ರೀತಿ ಪ್ರತಿ ಜಿಲ್ಲೆನೂ ಕೂಡ ದಸರಾ ಉತ್ಸವದಲ್ಲಿ ನಡೀತಾ ಇರುತ್ತೆ. ಸುಮಾರು ಧಾರವಾಡ ಭಾಗದಲ್ಲಿ 20 ವರ್ಷಗಳ ಹಿಂದ ನಮ್ಮ ದಸರಾ ಸಮಿತಿಯ ಅಧ್ಯಕ್ಷರಾದಂತ ಗುರುರಾಜ್ ಹುಣಸಿಮಠದವರ ಅಧ್ಯಕ್ಷತೆಯಲ್ಲಿ ಸುಮಾರು 20 ವರ್ಷಗಳಿಂದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಅವರು ಪರ್ಮಿಷನ್ ಅನ್ನ ಕೂಡ ಕೇಳಿದ್ರು. ಕೇಳಿದಾಗ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಆಯ್ತ್ರಿ ನೀವು ತಗೊಂಡ್ಬಿಡ್ರಿ, ಬಂದು ನೀವು ನಾಳೆ ಚೆನ್ನಲ್ ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ 3 ಲಕ್ಷ ರೂಪಾಯಿ ನಮ್ಮ ಹತ್ರ ಉಳಿದಿದ್ದೇ ಇದೆ, ಉಳಿದಿದ್ದ ಅಮೌಂಟ್ ಕೊಟ್ಟು ನೀವು ತಗೊಳ್ರಿ ಅನ್ನೋಂತ ಮಾತನ್ನು ಕೂಡ ಹೇಳಿದ್ರೆ, ಅವ್ರು ಕೇಳಿದ್ರೆ ಇಲ್ರಿ ಈ ಒತ್ತಡ ಐತಿ ಕೊಡಕ್ ಆಗಲ್ಲ ಅನ್ನುವಂತ ಭಾವನೆ ಕೂಡ ಇದ್ದಿದ್ರೆ. ಅದೇ ನಮ್ಮ ಈ ಭಾಗದ ಡಿಫಿಟೆಡ್ ಕ್ಯಾಂಡಿಡೇಟ್ ಅಂತ ನಮ್ಮ ದೀಪಕ್ ಚಿಂಚೋಡೆ ಅಣ್ಣವರು ಈ ರೀತಿ ಮಾಡ್ತಾರ ಅಂತ ಹೇಳಿದ್ರೆ ಮತ್ತೆ ಹೋರಾಟದ ಉತ್ತರವಾಗಿ ಕೊಡೋಣ, ನಾವು ಸರ್ಕಾರ ಇದ್ರು ಕೂಡ ಹೋರಾಟ ಮೂಲಕ ಕೊಡೋಣ, ಮತ್ತೆ ಈ ರೀತಿ MLA ಮಾಡ್ಕೇಳಿ ಮತ್ತೆ ಕಮಿಷನರ್ ಕೊಡಾಕತ್ತಿಲ್ಲ ಅಂತ ಹೇಳಿದ್ರೆ ಮಾಡೋಣ ಅಂತೇಳಿ. ಅಲ್ರಿ ಬೆಲ್ಲನ್ ಸಾಹೇಬ್ರೆ, ಇಂಥ ದೇಶದ ರಾಜಕಾರಣ ಮಾಡುವಂತದ್ದು ಏನ್ ಬಂತ್ರಿ? ಪ್ರತಿ ವಿಷಯದಲ್ಲಿ ಕೂಡ ರಾಜಕಾರಣ ಬೆಳೆಸ್ಲಿಕ್ಕೆ ಹಿಂದೂ 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 ಅಂತೀರಿ. ಇವತ್ತು ಹಿಂದೂ ಧರ್ಮದ ಹಬ್ಬ ದಸರಾ ಹಬ್ಬ ಮಾಡ್ಲಿಕ್ಕೆ ಇವತ್ತು ಅವಕಾಶ ನೀಡಿಕೊಡುವಂತ ಕೆಲಸ ಮಾಡಕತ್ತೀರಿ. ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ಅದ್ದೂರಿಯಾಗಿ ಅದ್ಭುತವಾದಂತ ಕಾರ್ಯಕ್ರಮ ದಸರಾ ಹಬ್ಬವನ್ನು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ಧಾರವಾಡದಲ್ಲಿ ಬಹಳ
ಒಳ್ಳೆ ರೀತಿಯ ಕಾರ್ಯಕ್ರಮ ಇವತ್ತು ಹುಣಸಿ ಮರದವರು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಬೆಂಬಲವಾಗಿ ಎಲ್ಲ ಜಾತಿ ಧರ್ಮ ಪಕ್ಷ ಭೇದ ಎಲ್ಲ ಮರೆತು ಎಲ್ಲ ಅದರಲ್ಲಿ ಆಗ್ತಾರೆ. ಅದು ಅಂತ ದೇಶದ ರಾಜಕಾರಣ ಮಾಡುವಂತದ್ದು ಏನೈತಿ ಇದ್ರೊಳಗೆ ಮಾಡುವಂತ ಕೆಲಸ ಇದಕ್ಕೆ ಮಾಡಾಕತ್ತೀರ ಅನ್ನೋಂತ ಇವತ್ತು ಮಾಧ್ಯಮದ ಮುಖಾಂತರ ತಮಗೆ ಪ್ರಶಂಸಿಸ್ತಾ ಇದ್ದೀವಿ. ಅದರ ವಿಶೇಷವಾಗಿ ಇವತ್ತು ಮಹಾನಗರ ಪಾಲಿಕೆಯ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಇವತ್ತಿಲ್ಲಿ ಆಗಮಿಸಿದ್ದಾರೆ. ಮುಂದೆ ಬರುವಂತ ದಿನಗಳಲ್ಲಿ ಇವತ್ತು ತಮ್ಮ ಬಹುಮತ ಐತಿ ಅಂತೇಳಿ ಎದಕ್ಕಾದ್ರೂ ಪರ್ಮಿಷನ್ ಕೊಡೋದು ಎದಕ್ಕಾದ್ರೂ ಬೇಡ ಅನ್ನುವಂತ ಉದ್ದೇಶ ನೀವು ಇಟ್ಟಿದ್ರಲ್ಲ, ಇದು ಏನೈತಲ್ಲ ಒಂದು ಶಾಸಕರಾಗಿ ತಮ್ಗೆ ಶೋಭೆ ಅನ್ನತ್ತಾರಲ್ಲ, ಇವತ್ತು ತಮ್ಮ ಹಠವನ್ನ ಹಿಡಿದ್ರೆ ನಾವು ಕೂಡ ಇವತ್ತು ಹಠವನ್ನ ಇಡ್ತಾ ಇದ್ದೀವಿ. ಹೋರಾಟದ ಮೂಲಕ ಆದ್ರೂ ಇವತ್ತು ಈ ಕಾರ್ಯಕ್ರಮನ ಮಾಡುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾ ಇದ್ದೀನಿ. ವಿಜಯದಶಮಿ ಹಾಗೂ ದಸರಾ ಹಬ್ಬ ಅಂದ್ರೆ ನಮ್ಗೆಲ್ಲ ಎಲ್ಲರಿಗೂ ಒಂದು ನಾಡ ಹಬ್ಬ. ಇದು ನಮ್ಮೆಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲೂ ನಾವು ಬಂಡೆ ಪೂಜೆ ಹಾಗೂ ವಾಹನಗಳ ಪೂಜೆಗಳನ್ನು ಮಾಡಿ ಇದನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾನೊಂದು ಅರವಿಂದ್ ಬೆಲ್ಲದಣ್ಣನವ್ರಿಗೆ ಒಂದು ಮಾತನ್ನು ಕೇಳ್ತೀನಿ. ತಾವು ಸಹ ಹಿಂದೂಗಳಾಗಿದ್ದೀರಿ, ತಾವು ಸಹ ಮನೆಯಲ್ಲಿ ಕಂಡ ಪೂಜೆಯನ್ನು ಮಾಡ್ತೀವಿ. ಆದ್ರೆ ಇದೇ ಯಾಕೆ ಪ್ರತಿ ವರ್ಷ ಮಾಡ್ತಾರೆ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ನಮ್ಮ ದಸರಾ ಹಬ್ಬದ ಅಧ್ಯಕ್ಷರಾದಂಥ ಹುಣಸಿಮರದಣ್ಣನವರು ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ. ಆದ್ರೆ ತಾವು ಈ ಸಲ ಯಾಕೆ 20 ವರ್ಷದಿಂದ ದಸರಾ ಹಬ್ಬನ ಆಚರಣೆ ಮಾಡ್ಕೊಂಡು ಬಂದಾಗ ನೀವು ಇದೇ ವರ್ಷ ಯಾಕೆ ಈ ತರ ಮಾಡ್ತಾ ಇದ್ದೀರಿ, ಭೇದಭಾವವನ್ನ ಯಾಕೆ ಮಾಡ್ತಾ ಇದ್ದೀರಿ? ಇದು ಹಿಂದೂಗಳ ಹಬ್ಬ, ತಾವು ಸಹ ಒಬ್ಬ ಹಿಂದೂ ಆಗಿ ಈ ತರ ತಾವು ಇದನ್ನ ತಡಿಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನಂದ್ರೆ HDMC ಕಮಿಷನರ್ ಸರ್ ಬರೀ ಬೆಲ್ಲದವರಿಗೆ ಮಾತ್ರ ಸೀಮಿತ ಆಗಿಲ್ಲ, ಅವರು 20 ಲಕ್ಷ ಜನರ ಸೇವಕರಾಗಿದ್ದಾರೆ. ಹಾಗಾಗಿ ತಾವು ಅವರೊಬ್ಬರು ಹೇಗಂತ ಕೇಳಬಾರ್ದು. ಇದು ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡದ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಬಿಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದು ಕಡಪ ಮೈದಾನದಲ್ಲಿ ಪ್ರತಿ ವರ್ಷ ವಸ್ತು ಪ್ರದರ್ಶನವನ್ನ ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಯಾಕೆ ಇಲ್ಲ, ಯಾಕೆ ಈ ಸಲ ತಾವು ಭೇದಭಾವವನ್ನು ಮಾಡ್ತಾ ಇದ್ದೀರಿ? ನಾನು ಅರವಿಂದ್ ಬೆಲ್ಲದಣ್ಣನವರಿಗೆ ಹಾಗೂ HDMC ಕಮಿಷನರ್ ಸಾಹೇಬರಿಗೆ ನಾನು ಅತ್ಯಂತ ವಿನಯದಿಂದ ಕೇಳ್ಕೊತಾ ಇದ್ದೀನಿ, ಇದನ್ನು ನಮಗೆ ಆಚರಣೆ ಮಾಡಲಿಕ್ಕೆ ಬಿಡಬೇಕಂತ.